ಒಂದು ಸ್ಪೂಚ್ ಮಾಡಿ ಮಗ. ಥ್ಯಾಂಕ್ ಯು ಹಾಲು ಕುಡಿಸ್ತಾವ್ರೆ. ಅಲ್ಲ ಇವರೆಲ್ಲ ಹುಲಿನ ನಾಯಿ ಥರ ಟ್ರೀಟ್ ಮಾಡ್ತಾವ್ರೆ. ಹಾಲುಗಳು ಕುಡಿಸ್ಕೊಂಡು ಮನೆಯಲ್ಲಿರೋ ಬೆಕ್ಕುಗಳನ್ನ ಸಾಕ್ತವ್ರೆ. ಭಯ ಆಗ್ತಿದೆ ಗುರು. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಫ್ರಮ್ ಥಾಯ್ಲ್ಯಾಂಡ್. ಸೊ ಇವತ್ತು ಡೇ 4ನ ಒಂದು ಎಕ್ಸ್ಪ್ಲೋರು. ಸೊ ಇವತ್ತೊಂದು ಟೈಗರ್ ಪಾರ್ಕ್ ವಿಸಿಟ್ ಮಾಡ್ತಾಯಿದ್ವಿ. ನಿನ್ನೆ ಎಲ್ಲ ಒಂದು 4-5 ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿ ರೆಂಟ್ ತೊಗೊಬಿಟ್ಟಿದ್ದೆ ಬೈಕು. ಒಳ್ಳೆ ಜಾಲಿ ಇತ್ತು ಮಾತ್ರ, ಸಾಕಾದ ಖುಷಿ ಆಯಿತು. ರೋಡಲ್ಲಿ ಓಡಾಡಿಸೋದೇ ಒಂಥರ ಹಂಸಿಲ್ಲ, ಧೂಳಿಲ್ಲ, ಯಾವುದೇ ಥರ ಟ್ರಾಫಿಕ್ ಇಲ್ಲ. ಇನ್ನು ತುಂಬ ಪಾಪ್ಯುಲೇಷನ್ ಕಡಿಮೆ ಇದೆಯೋ ಗೊತ್ತಿಲ್ಲ, ಬಟ್ ಆದರೆ ಏನೇ ಇದ್ರೂ ಇಲ್ಲಿನ ಒಂದು ಟ್ರಾಫಿಕ್ ರೂಲ್ಸು ರೋಡಲ್ಲಿ ಓಡಿಸೋ ಫೀಲೇ ಬೇರೆ. ಈಗ ಬ್ಯಾಕ್ ಟು ಎಲ್ಲ ಬಾಯ್ಸೆಲ್ಲ ದಮ್ಮುಡಿತವ್ರೆ. ನಮ್ಮದು ಇವತ್ತು ಸೇಮ್ ಅಜ್ಜಿನೇ. ಹಾಯ್, ಗುಡ್ ಮಾರ್ನಿಂಗ್. ಓನ್ಲಿ 5. ಓನ್ಲಿ 5. ಯಾ ಬಟ್ ಓನ್ಲಿ 5. ಇನ್ನು ಸೊ ಸೇಮ್ ಗಾಡಿನೇ, ಅದೇ ಅಜ್ಜಿನೇ. ಪರವಾಗಿಲ್ಲ, ಅಜ್ಜಿ ಸಖತ್ತಾಗಿ ಓಡಿಸುತ್ತೆ. ನಿನ್ನೆ ಸ್ವಲ್ಪ ಲೇಟಾಗಿ ಹೋಗಿದ್ವಿ ಅಂದ್ಬಿಟ್ಟು, ನಿನ್ನೆ ಲೇಟಾಗಿ ಸ್ವಲ್ಪ 1.5 ಅವರ್ ಕಾಯಿಸ್ಬಿಟ್ಟು ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡು ಮಾತಾಡಿಸ್ತಾ ಇರಲಿಲ್ಲ. ಇವತ್ತು ಬಂದ ತಕ್ಷಣ ಖುಷಿಯಿಂದ ಮಾತಾಡಿಸ್ತವ್ರೆ. ಸೊ ಹಂಗೆ ನಾವು ಅವ್ರಿಗೆ ಟೈಮ್ ಕರೆಕ್ಟಾಗಿ ನಾವು ಹೋಗಿಲ್ಲ ಅಂದ್ರೆ ಅವ್ರಿಗೂ ಬೇಜಾರಾಗುತ್ತೆ. ಮತ್ತು ಇಲ್ಲಿ ಟೈಮ್ ಅಂದರೆ ಟೈಮು, ರೂಲ್ಸ್ ಅಂದರೆ ರೂಲ್ಸು. ಮಾಮೂಲಿ ಇದೇ ಗಾಡಿ ಓಡ್ತಾ ಇದ್ದೀವಿ. ಇವತ್ತಿನ ಎಕ್ಸ್ಪ್ಲೋರ್ ಬಂದು ಟೈಗರ್ ಪಾರ್ಕ್. ಸೊ ಎಲ್ಲ ನಿಮಗೆ ವಿಡಿಯೋಲಿ ನಿಮಗೆ ಮೇಯ್ನ್ ಅಟ್ರಾಕ್ಷನ್ ಆಗೋದೇನು ಅಂದರೆ ಬ್ಯಾಂಕಾಕ್ ಥೈಲ್ಯಾಂಡ್ ಅಂದರೆ ಆ ಟೈಗರು, ಆ ಒರಂಗ್ಟ ಹತ್ರ ಫೋಟೋ ತೊಗೊಳೋದು. ಸೊ ಅದೇ ಒಂದು ನಿಮಗೆ ಎಲ್ಲ ನೋಡಿದ್ರು ಏನಪ್ಪ ಹಿಂಗಿದೆ ಅಂತ. ಸೊ ಅದೇ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಇನ್ನೊಂದು 2-3 ಜಾಗಗಳು ಇಟ್ಕೊಂಡಿದ್ದೀನಿ ನಾವೇನೆ. ಇನ್ನೊಂದು 2-3 ಜನ ಹೋಗೋಣ ಅಂತ ನಾನು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಹೆಂಗಿರೋ ಗಾಡಿ ಇದೆ, ಇವ್ರದ್ದು ಡ್ರಾಪ್ ಆದಮೇಲೆ ಗಾಡಿ ತೊಗೊಂಡು ಹೋಗೋಣ ಅಂತಿದ್ದೀನಿ. ಲೆಟ್ಸ್ ಗೋ. ಒಂದು ಟೈಗರ್ ಪಾರ್ಕ್ ಕ್ಯೂ ಕಾರ್ಡ್. ಏನು ಇವರು ಟೈಗರ್ನ ಬೆಕ್ಕು ಥರ ಬೋರ್ಡ್ ಹಾಕೋರು ಇವರು. ನಮ್ಮಲ್ಲಿ ಟೈಗರ್ ಅಂದರೆ ಎಷ್ಟು ಭಯ ಪಡ್ತಾರೆ. ಈ ಟೈಗರ್ ಪಾರ್ಕ್ ಯಾವುದೋ ಸಾಫ್ಟ್ವೇರ್ ಕಂಪ್ನಿ ಇದ್ದಂಗೆ ಐತೆ, ಬಟ್ ಇಲ್ಲೆಲ್ಲ ಹಂಗೇನೆ ಇರೋರು. ಎಂಟ್ರಿ ಟಿಕೆಟ್ಸು ಮತ್ತು ಈ ರಿಸೆಪ್ಷನು ಎಲ್ಲ ಹಂಗೆ ಇರುತ್ತೆ. ಟೈಗರ್ ಪಾರ್ಕ್ ಪಟಾಯ. ಸೊ ನೋಡಿ ಪ್ರೈಸ್ಗಳು ಹಿಂಗಿದೆ ಇಲ್ಲಿ. ಟೈಗರ್ ಪಾರ್ಕ್ ಬಾಟ್ ಪರ್ಸನ್ ಜೈಂಟ್ ಟೈಗರು more than 5 years old. 9-10 ಬಾಟ್ಸ್ ಅಂದರೆ ಆಲ್ಮೋಸ್ಟ್ 2,000 ಹತ್ರ. ಮೀಡಿಯಮ್ ಟೈಗರು. ಓ ಮೈ ಗಾಡ್, ಏನು ಫಾರೆಸ್ಟ್ ಸಫಾರಿ 510 ವಾಕ್ ಅರೌಂಡ್. ಇಲ್ಲಿ ಫೋಟೋಗೆಲ್ಲ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಗೋಲ್ಡನ್ ಕೆಬಿ ಹೆಂಗಿದೆ ನೋಡಿ. ಆಮೇಲೆ ಬನ್ನೇಘಟ್ಟ ಝೂ ಥರ, ಬಟ್ ಈ ಟೈಗರ್ ಹತ್ರ ಮುಟ್ಬೋದು. ಅದೊಂದೇ ಇಲ್ಲಿ ಡಿಫ್ರೆನ್ಸು. ಟೈಗರ್ಗೆ ಹಾಲು ಕುಡಿಸ್ಬೋದು. ಸೊ ಹಂಗೆ. ಸೊ ಎಂಟ್ರಿ ನೋಡಿ ಇಲ್ಲೇ ಫಸ್ಟೇ ಬಾಲ ಮುಟ್ಬೋದು. ಏನು ಗುರು ಇದೆ ಸೈಜ್ ಇದು. ಮೈ ಗಾಡ್. ಯಾ ವೆಲ್ಕಮ್ ಟು ಟೈಗರ್ ಪಾರ್ಕ್. ಟೈಗರ್ ಇಟ್ಸ್ ಓಕೆ. ಇಲ್ಲಿ ನೋಡಿ ಡಿಫ್ರೆಂಟ್ ಸೈಜಸ್ ಫೋಟೋಗಳಿದೆ. ಹಾಲು ಕುಡಿಸ್ತಾರೆ. ಏನು ಗುರು, ಹುಲಿನ ಇಷ್ಟೊತ್ತಿರದಿಂದ ನೋಡ್ತಾ ಇದ್ದೀವಿ ನಾವು. ಅಲ್ಲ ಗುರು, ಇವರೆಲ್ಲ ಹುಲಿನ ನಾಯಿ ಥರ ಟ್ರೀಟ್ ಮಾಡ್ತಾವ್ರೆ. ಹಾಲುಗಳು ಕುಡಿಸ್ಕೊಂಡು ಮನೆಯಲ್ಲಿರೋ ಬೆಕ್ಕುಗಳನ್ನ ಸಾಕ್ತವ್ರೆ. ಇಲ್ಲಿ ಇದೆಲ್ಲ ದೊಡ್ಡ ಸೈಜ್ ಹುಲಿಗಳು. ಮೀಡಿಯಮ್ ಓಕೆ. ಇಲ್ಲೇ ನಮ್ಮ ಮೀಡಿಯಮ್ ಅಲ್ವಾ ನಮಗೆ. ನೋಡಿ ಇಲ್ಲಿ ಹೊರಗಡೆ ಬಿಡ್ತಾರೆ ಈಗ. ಇದು ಮೀಡಿಯಮ್ ಸೈಜು. ಅಲ್ಲ ಅವರು ಏನಾದರೂ ಆದರೆ ಗನ್ಗಿನ್ ಇಟ್ಕೊಂಡಿರ್ತಾರೆ, ಶೂಟ್ ಮಾಡ್ತಾರಾ? ಯಾಕೆ ಭಯ ಪಡ್ತಿದ್ದೀರಾ? ಏನು ಕಾಸಿಲ್ಲ. ಹೊರಗಡೆ ಬೋನ್ ಹೊಡೆ ಬಿಡ್ತಾವ್ರ ನನ್ನ. ಅಷ್ಟು ಟೈಮು ಹುಲಿ ಹತ್ರ ಎಂಟ್ರಿ. ಮೈ ಗಾಡ್, ಏನು ಸೈಜ್ ಐತೆ ಗೊತ್ತಾ ಇಲ್ಲಿರೋದಲ್ಲ. ಮೈ ಗಾಡ್, ಯಾಕೆ ಭಯ ಪಡ್ತಿದ್ದೀರಾ? ಹಂಗೆ ಬರ್ತಾ ಇದೆ.
ಎಲ್ಲ ಕೊಂಬ್ರು ಕೊಂಬ್ರು ಅಂತಾರೆ ಮೊದಲು. ನೋಡು ಗುರು ಹತ್ತರಿಂದ ಭಯ ಆಗ್ತಿದೆ ಗುರು. ಬಾಲ ನೋಡಿದ್ರೆ ದೇವ್ರ ಗುರು. ಈ ಹುಲಿಗಳನ್ನ ನೋಡೋಕ್ಕೆ ನಾಗರಗೊಳ್ಳೆ ಬಂಡೀಪುರದಲ್ಲಿ ಓಡಾಡ್ತಿದ್ದೀವಿ. ಅಯ್ಯೋ ಕಿಕ್ಕಾಡ್ಸಿದ್ರೆ ಭಯ ಆಯ್ತೈತೆ ಗುರು ಇದು. ಹಾಂ ಬರ್ತಾಗಿದೆ ಒಬ್ರು ಹೋಗು. ಓ ಮೈ ಗಾಡ್. ಏನಿದೆ ಗುರು ದೇವ್ರಣ್ಣಗೂ ನಿಜವಾಗ್ಲೂ ಮೀಟ್ರ್ ಆಫ್ ಆಗುತ್ತೆ. ಏನೇನೋ ಅಡ್ವೆಂಚರ್ ಮಾಡಿದ್ದೀನಿ. ದೇವರನ್ನ ಹುಲಿ ಜೊತೆ ಆಟ ಆಡೋಕ್ಕಾಗಲ್ಲ. ಏನಿದೆ ಗೊತ್ತಾ ಸೈಜ್ ಇದು. ಹಾಂ ಅದು ಫುಟ್ ನೋಡಿ ಹೆಂಗಿದೆ. ಒಂದೇ ಪಂಜ. ಏ ನೋ 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 ಅದ್ರ ಜೊತೆ ಆಟ ಆಡೋಕೆ ಹೋಗಬೇಡ. ಜಸ್ಟ್ ನೋಡ್ಗುರು ಗಂಡುಳ್ಳಿ ಹೆಣ್ಣುಳ್ಳಿ ಯಾವುದೋ ಥರ ಗೊತ್ತಿಲ್ಲ. ಹೊಟ್ಟಲ್ ಹುಳಿ ನಮ್ಮನ್ನು ಇಷ್ಟಪ್ಪ ಐತೆ. ಟೈಲ್ ಟೈಲ್ ಅಂತೆ ಬಾಲ 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 ಟೈಲ್ ಕನ್ನಡ ಮೇ ಬಾಲ ಇಂಡಿಯಾ ಇಂಡಿಯಾ ಕನ್ನಡ ಬಾಲ. ನಮ್ಮನ್ನು ಏನಪ್ಪ ಇದು. ನೋಡ್ಗುರು ನಿದ್ದೆ ಮಾಡ್ತಾ ಇದೆ. ಗ್ಯಾಪಲ್ಲಿ ಏನಾದ್ರು ಮಾಡ್ಕೊಬೋದು. ಬಾಯಿ ನೋಡ್ರಿ ಅಯ್ಯೋ ನಮ್ಮನ್ನ ಎದಳ್ತಪ್ಪ. ಓ ನೋ ಬಾ ಗೈಡು. ಅದು ನಿದ್ದೆ ಮಾಡ್ತಾ ಇದೆ ಆದ್ರೂ ನಮ್ಮನ್ನ ಅಲರ್ಟ್ ಆಗಿದೆ. ಹ್ಞೂ ನಿಜವಾಗ್ಲೂ ವಂಡರ್ಫುಲ್ ಫೀಲಿಂಗ್. ನಾನು ಏನೇನೋ ಅಡ್ವೆಂಚರ್ ಮಾಡಿದ್ದೀನಿ. ಈ ಹುಲಿ ಬಾಲ ಹಿಡ್ಕೊಂಡಿದ್ರನ್ನ ಸೌರತೆ ಮಜಾನೇ ಮಜಾ ಗುರು. ಸೀರಿಯಸ್ಲಿ ಫೋಟೋ ತೆಗೆ. ಮುಂದೆ ಏನತ್ತ ಮಲಗೈತೆ ಗುರು. ಇದು ಮಲಗೈತೆ. ಬಾಲ ಬಾಲ ಅಂತಾರೆ. ಇಲ್ಲಿಂದ ತೆಗಿಯೋಂತ ದೂರದಿಂದ ತೆಗಿತೀವಿ. ಒಟ್ಟಿಗೆ ಎಕ್ಸ್ಪೀರಿಯನ್ಸ್ ಮಾತ್ರ. ಇದು ನೋಡಿ ಹೊರಗಡೆ ಐತೆ. ಇಲ್ಲಿಂದ ಥ್ಯಾಂಕ್ ಯು ಭಯ್ಯ. ದೇವರ ಹಣೆಗೂ ಭಯಂಕರ ಆಗಿದೆ ಎಕ್ಸ್ಪೀರಿಯನ್ಸ್. ನನಗೆ ಅಡ್ವೆಂಚರ್ ಮಾಡಿದ್ದೀವಿ ಬಟ್ ಈ ಥರ ಅಡ್ವೆಂಚರ್ ಎಲ್ಲ ಮಾಡಿಲ್ಲ. ಸರ್ ಲೈಟ್ ಬರ್ತಾ ಇದೆ ಇವಾಗ. ಹಿಂದೆ ಬರ್ತಾ ಇದೆ. ಅದು ಆಫ್ ಆಗುತ್ತೆ 2 ನಿಮಿಷ. ನಾನು ಅವಾಗಲೇ ಬಂದೇ ಇಲ್ವಲ್ಲ ಮತ್ತೆ ಹಿಡಿದ್ನ ಇಲ್ವ ನೆನ್ನೆ ಥರ ಸಖತ್ ಎಕ್ಸ್ಪೀರಿಯನ್ಸ್ ಮಾತ್ರ ನಿಜವಾಗ್ಲೂ ಲೈಫಲ್ಲಿ ಬನ್ನಿ. ಮಿಸ್ ಮಾಡ್ಕೋಬೇಡಿ. ಬಂದರೆ ಮಾತ್ರ ಟೈಗರ್ ಆ ಫೀಲ್ ನಿಮ್ಮಲ್ಲಿರೋ ಮನಸ್ಸಲ್ಲಿ ಬರೋ ಯೋಚನೆಗಳೇ ಬೇರೆ. ಅದು ಸುಮ್ಮನೆ ಜಸ್ಟ್ ಅದ್ರಿದ್ರೆ ಇಲ್ಲ ಏನೋ ಕೆರ್ಕೊಳ್ಳೋಕ್ಕೆ ಅಂತ ಇದು ಮಾಡಿದ್ರೆ ನಮಗೆ ಮೀಟ್ರ್ ಆಫ್ ಆಗುತ್ತೆ. ಮರಿಗಳು ಇದೆ. ಮರಿಗಳ್ನ ಅದನ್ನು ಮುಟ್ಬೋದು, ಹಾಲು ಕುಡಿಸ್ಬೋದು. ಸೂಪರ್ ಗುರು. ಬಟ್ ಇನ್ನೊಂದು ಬೇಜಾರು ಅಂದರೆ ಈ ಹುಲಿಗಳ್ನ ಸ್ವಲ್ಪ ದೊಡ್ಡ ಸ್ಪೇಸಲ್ಲಿ ಇಡಕ್ಕೆ ಬಿಡಬೇಕಿತ್ತು. ಬಟ್ ಆಮೇಲೆ ಮೋಸ್ಟ್ಲಿ ಬಿಡ್ತಾರೆ ಅನಿಸುತ್ತೆ. ಬಟ್ ಆದರೆ ನೋಡಿ ಎಷ್ಟು ಚಿಕ್ಕ ಸ್ಪೇಸಲ್ಲಿ ಅಪ್ಪ ಅದು ಇಲ್ಲೇ ಟೈಮ್. ಅದಕ್ಕೆ ಸ್ವಲ್ಪ ಒಂದೊಂದ್ಸಲಿ ರೋಷ ಬಂದು ಮೆಂಟ್ಲು ಥರ ಆಡ್ತಾ ಇರ್ತದೆ. ನೋಡಿ ಹೆಂಗೆ ಆಡ್ತದೆ ನೋಡಿ. ಅಲ್ಲ ಇಲ್ಲ ಮರಿಯೋದು ಮೀಡಿಯಮು ಹೆಂಗಿದೆ ಗುರು. ಓ ಈ ಸುಂದರ್ ಗುರು ಅವಾಗಲೇ ಅದಕ್ಕೆ ರೇಕ್ಸ್ ಕೊಟ್ಟು ಇನ್ನೊಂದು ಹೆಂಗೆ ಮಾಡ್ತೀವಿ ಗೊತ್ತಾ ಇವಾಗ. ಏನಿದೆ ನಿಜವಾಗ್ಲೂ ಇಷ್ಟು ಹತ್ತಿರದಿಂದ ನೋಡ್ತಾ ಇರೋದು ಫಸ್ಟ್ ಟೈಮು. ನಾವೆಲ್ಲೇ ಝೂಗಳು ಹೋಗ್ಬೋದು, ದೂರದಿಂದ ನೋಡ್ಬೋದು. ಬಟ್ ಅದ್ರದ್ದು ಕ್ರೂರಿಯತೆ ಹಂಗಿರುತ್ತೆ. ಅದ್ರದ್ದು ಏನಾದರೂ ಅಟ್ಯಾಕ್ ಆಗ ಏನು ಗುರು ನೆಚ್ಕೊಟ್ಟಿದ್ದು. ಅಲ್ಲ ಬೋನಲ್ಲಿ ಇದೆ ಅಂದ್ರೂ ನೋಡೋದ್ರೆ ಭಯ ಆಗುತ್ತಲ್ಲ. ಅದು ಜಸ್ಟ್ ಅದು ಹುಷಾರಿ ಕುಯ್ಬಿಡೋದು. ದೇವರಣೆಗೆ ಎಷ್ಟು ಹುಲಿಗಳಿದೆ ಅಂದರೆ ಎಲ್ಲ ಬಿಗ್ ಬಿಗ್ ಸೈಜ್ಗಳಿದೆ ನೋಡಿ. ಇಲ್ಲೆಲ್ಲ ಏನು ಕಾಣಿಸ್ತಿದೆಯಲ್ಲ ಹುಲಿಗಳು. ಬೇಕಾದ್ರೆ ಹತ್ತಿರದಿಂದ ತೋರಿಸಿ ಝೂಮ್ ಹಾಕಿ.
ಬಟ್ ಸ್ಮೆಲ್ ಇಲ್ಲಿ, ಯಾಕಂದರೆ ಇದು ಉಚ್ಚೆ ಮತ್ತು ಕಕ್ಕಸ್ ಮಾಡಿರ್ತಲ್ಲ, ಹೆವಿ ಸ್ಮೆಲ್ಲು. ಬಟ್ ಕ್ಲೀನ್ ಮಾಡ್ತಾ ಇರ್ತಾರೆ. ಟೈಗರ್ನ ಅಲ್ಲ, ಟೈಗರ್ನ ಏನು ಈ ರೀತಿ ಟ್ರೀಟ್ ಮಾಡ್ತವ್ರೆ ಇವರು? ನಾನು ಕೇಳಿದ್ದೆ ಅಷ್ಟೇ ಟೈಗರ್ನ. ಇದು ನೋಡಿ, ಅದು ಯಾವುದೋ ಕಾಲಿತ್ಕೊಂಡು ಮಲಗೈತೆ. ಎಲ್ಲ ಮಲಗವೆ ಒಟ್ಟಲ್ಲಿ, ಚೆನ್ನಾಗಿ ತಿನ್ಸ್ಬಿಟ್ಟಿರ್ತಾರೆ. ಅದಕ್ಕೆ ನೋಡಿ ಅಣ್ಣ ತಮ್ಮದರ ನೋಡಿ, ಇದು ಫುಲ್ಲು ಕಾಲೆತ್ಕೊಂಡು ಮಲ್ಬಿಟ್ಟೈತೆ. ಅಯ್ಯ ಗುರು 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 ನೋಡಿ, ನಮ್ಮ ಚಾನಲಲ್ಲಿ ಇಷ್ಟು ಡೀಪ್ ಹತ್ರದಿಂದ ನೋಡ್ಬೋದು. ನೋಡಿ, ನಮ್ಮ ಚಾನಲಲ್ಲಿ ಇಷ್ಟು ಹತ್ರದಿಂದ ನೋಡ್ಬೋದು ನೀವು ಹುಲಿನ. ನೋಡಿ, ಒಂದು ಸ್ಮೂಚ್ ಹೊಡಿಸ್ಲಾ? ಈ ಕ್ಯಾಮ್ರಾ ಇರೋದಿದೆ, ತೊಂದರೆ ಇಲ್ಲ. ಆರಾಮಾಗೈತೆ ಗುರು. ಒಂದು ಸ್ಮೂಚ್ ಮಾಡಿ ಮಗ. ಹಾಂ, ಥ್ಯಾಂಕ್ ಯು ನೆಕ್ಕೆ ಬಿಡ್ತು, ನೆಕ್ತು ಗುರು. ಕರೆಕ್ಟಾಗಿ ಹೇಳ್ದೆ, ಒಂದು ಸ್ಮೂಚ್ ಮಾಡಿ ಅಂತ ಹೊಡಿತು. ಸೂಪರು, ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು. ಇದು ಯಾವುದೋ ವಯಸ್ಸಾಗೈತೆ ಗುರು ಇದು. ನೋಡಿ, ನಿಜವಾಗ್ಲೂ ಹುಲಿ ಅಂದರೆ ಅದನ್ನು ಬರೀ ಫೋಟೋದಲ್ಲಿ ನೋಡೋದಲ್ಲ, ಹತ್ರದಿಂದ ನೋಡಿದಾಗೆ ಗೊತ್ತಾಗೋದು ಅದ್ರದ್ದು ಕ್ರೌರ್ಯತೆ, ಅದ್ರದ್ದು ಒಂದು ರೂಪನ, ಉಗ್ರ ರೂಪ. ನಿಜವಾಗ್ಲೂ ಹೇಳಲ್ವಾ, ಕ್ರೇಜಿ ಎಕ್ಸ್ಪೀರಿಯೆನ್ಸು. ದಯವಿಟ್ಟು ಪಟಾಯಿಗೆಲ್ಲ ಬ್ಯಾಂಕಾಗಿ ಬಂದರೆ ಹುಲಿ ಎಕ್ಸ್ಪೀರಿಯೆನ್ಸ್ ಅಂದರೆ ಟೈಗರ್ ಪಾರ್ಕಿಗೆ ಬನ್ನಿ. ಇನ್ನೂ ಬೇರೆ ಬೇರೆ ಸಫಾರಿ ಹೊಡಿತೆ ಹೊರಂಗ್ತದಲ್ಲ. ಸೊ ಏನು ಅಂದರೆ ನೀವು ಸಖತ್ತು ಒಂಥರ ಥ್ರಿಲ್ಲಿಂಗಾಗಿ ಇರುತ್ತೆ. ಮತ್ತು ಪ್ರೈಸ್ ಜಾಸ್ತಿ ಇದೆ ಅಂತ ಇದು ಮಾಡ್ಕೋಬೇಡಿ. 710 ಅಂದರೆ ನಮ್ಮ ಇಂಡಿಯಾ ಮೀಡಿಯಮು 810, 710 ಬಾಟ್ಸ್ ಅಂತ ಇದೆ. ಸೊ ಏನಂದರೆ ಆಲ್ಮೋಸ್ಟ್ ಒಂದು ನಮ್ಮ ಇಂಡಿಯನ್ ಅಮೌಂಟ್ 1,25,000 ಏನೋ ಆಗುತ್ತೆ ಟಿಕೆಟು. ಬಟ್ ಟಿಕೆಟ್ ಪ್ರೈಸ್ ಜಾಸ್ತಿ ಇದೆ ಅಂತ ಮಾತ್ರ ಮಿಸ್ ಮಾಡ್ಕೊಳ್ಳಿ. ಲೈಫಲ್ಲಿ ಒಂದ್ಸಲಿ ಬನ್ನಿ ಖಂಡಿತ. ಅಲ್ಲಿ ನೋಡಿ, ಇದು ಹೆಂಗೆ ನೋಡ್ತೈತೆ ಗೊತ್ತಾ? ಇದು ಯಾರೋ ನೀವೆಲ್ಲ ಸೆಡೆಗಳು ಕೊಂಡು ನೋಡ್ತೈತೆ. ಸ್ವಲ್ಪ ಚಿಕ್ಕ ಸೈಜು ಮರಿ ಅನಿಸುತ್ತೆ. ಒಟ್ನಲ್ಲಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಮಾತ್ರ. ಏನೋ ಮಾಡಿದೆ ನಾನು ನಿಂಗೆ? ನಾನು ನೀನೇನಾದ್ರು ಹೊಡಿಯೋಕ್ಕೆ ಬಂದ? ಯಾಕೆ ರೋಷ ಆಗ್ತೀಯಾ? ಒಳ್ಳೆ ಟಚ್ ಕೊಡ್ತು ಗುರು. ನೀನೇನೋ ಮಾಡ್ದ? ಬೇಡಪ್ಪ ಪ್ಲೀಸ್, ದಯವಿಟ್ಟು ಹಂಗೆಲ್ಲ ರೇಗಿಸ್ಬಾರ್ದು. ಅದೇ ಮಾತಾಡ್ಸೋಣ ಅಂತ ಪ್ರೀತಿನ ಮುದ್ದು. ಚಿನ್ನು ಚಿನ್ನು ಚೆನ್ನಾಗಿ ತಿನ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ಯಾ ಚಿನ್ನು? ಇವನೇ ನೋಡ್ತಾ ಇತ್ತದು. ಚಿನ್ನು ಯಾಕೆ ಕೋಪ? ಬಾ, ರೌಂಡ್ ಕರ್ಕೊಂಡು ಹೋಗ್ತೀನಿ. ಸಾರಿ ಚಿನ್ನು, ನಾನಲ್ಲ, ಇವ್ರು ಮಾಡ್ತಾ ಇರೋದು. ಅಲ್ಲ ಗುರು, ನೀನು ಹುಬ್ಳಿ ಹುಲಿ ಅಂತ ಗೊತ್ತು ಅಂದ್ಬಿಟ್ಟು ಈ ಥರ ಹುಲಿಗಳಿಗೆಲ್ಲ ನೀನು ಹಿಂಗೆಲ್ಲ ಮಾಡಬೇಡಪ್ಪ ನೀನು. ಅಲ್ಲೇ ಹುಬ್ಳಿ ಹುಲಿ ಅಂದ್ಬಿಟ್ಟು ಈ ಥರ ಮಾಡ್ತಾರಲ್ಲ, ಅದು ನೋಡೋದು ಹೆಂಗೆ ನೋಡ್ತೈತೆ ಅದು. ಹಾಂ, ಅದೇನಂತೈತೆ ಗೊತ್ತಾ? ಲೇ ಸೆಡೆ ಅಂತೈತೆ. ಮನೇಲಿ ಹಾಕಿಸ್ತೀನಿ ಒಳ್ಳೆ ಅಂತೈತೆ. ಒಂದು ಸ್ಮೂಚ್ ಹೊಡ್ಸೋಣ ಅಂತ ಕಾಯ್ತಾ ಇದ್ದೀನಿ. ನಾವು ಇಷ್ಟು ನೋಡಿದಲ್ಲಿ ಇದು ಭಯಂಕರ ಸೈಜ್, ಇದು ಹೆವಿ ಸೈಜ್, ಇದು ಸಾಕಾದ ಘಟ. ಆಮೇಲೆ ನೋಡ್ಬೋದು ಇಲ್ಲಿ ಈ ಟೈಗರ್ ಏನು ಮಾಡುತ್ತೆ, ಈ ಸ್ಪ್ರೇ ಅಂದರೆ ಅದ್ರದ್ದು ಸುಸು ಮಾಡುತ್ತಲ್ಲ, ಅದು ಹಿಂಗೆ ಇದ್ಬಿಟ್ಟು ಈ ಬಾಲ ಎತ್ಬಿಟ್ಟು ಸ್ಪ್ರೇ ಮಾಡುತ್ತೆ. ಅದು ಒಂದೊಂದು ಟೈಮಲ್ಲಿ ನನಗೆ ಎಗುರುತ್ತಾಗಲೇ, ಬಟ್ ಅದು ನಾನು ಈ ಕಡೆ ಬರ್ತಾ ಇದೆ, ಅದು ನಾನು ನೋಡಿಲ್ಲ. ಅದು ಪಚಕ್ಕಂತು ಅದ್ರ ಸ್ಮೆಲ್ಲು ದೇವರಣ್ಣ ಬಟ್ಟೆ ಹೋಗಿದ್ರು ಹೋಗಲ್ಲ, ಅಂದರೆ ಮನೆಗೆ ಬಟ್ಟೆ ಹೋಗ್ಬೇಕತ್ತೆ. ಸೊ ಫೈನಲಾಗಿ ಎಲ್ಲ ಮುಗಿಸ್ಕೊಂಬಂದಮೇಲೆ ಸೊ ನಿಮಗೆ ಡೈರೆಕ್ಟಾಗಿ ಇವರು ಈ ಥರ ಫೋಟೋ ಫ್ರೇಮ್ ತೆಗೆದಿರ್ತಾರೆ ನೋಡಿ. ನನ್ನ ಹತ್ರ ತೋರಿಸ್ತೀನಿ ತಾಳಿಗೆ, ಅವಾಗ ಗಾಡೀಲಿ ಹೋಗ್ಬೇಕಾರೆ ಬ್ಯಾಗಲ್ಲಿ ಇಕ್ಕಿದ್ದೀನಿ. ಸೊ ನಿಮಗೆ ಅವರೇನು ನಿಮ್ಮನ್ನೇನು ಕೇಳಲ್ಲ, ಡೈರೆಕ್ಟ್ ಅವರೇ ಫೋಟೋ ಕ್ಲಿಕ್ ಮಾಡಿರ್ತಾರೆ. ಬಟ್ ಇಲ್ಲಿ ಬಂದು 200 ಬಾಟ್ಸ್ ಕೊಟ್ಟರೆ ಈ ಥರ ಫೋಟೋ ಕೊಡ್ತಾರೆ ಒಂದು ಮೆಮೊರೀಸ್ಗೆ. ಸೂಪರ್. ಇಲ್ಲೆಲ್ಲ ರೆಸ್ಟೋರೆಂಟ್ ಇದೆ ನೋಡಿ, ಹಿಂಗಿರುತ್ತೆ. ನಾನು ತೊಗೊಂಡಿದ್ದೀನಿ, ತೋರಿಸ್ತೀನಿ ಇವಾಗ.
ಇಲ್ಲಿ ಚೆನ್ನಾಗಿತ್ತು, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು, ವರ್ತಿದೆ. ಆ ಒಂದು ಆ ಫೀಲೇ ಬೇರೆ. ನೀವು ಟೈಗರ್ ಹತ್ರ ಹೋಗಿ ನೀವು ಆ ಫೀಲ್ ಮಾಡೋದು ನೋಡು ಗುರು, ಒಬ್ಬ ಬಾಡಿ ಬಿಲ್ಡ್ರೋನು ಹೆಂಗೋನು ಅಂತ. ಏನು ಗುರು ನೋಡಿ, ಕಾಲ್ಗಳು ನೋಡಿ ಗುರು ಅಪ್ಪ. ಸೊ ನೋಡಿ ಈ ಥರ ಫ್ರೇಮ್ ಕೊಡ್ತಾರೆ, ಏನು ಈ ಥರ ಅವರೇ ತೆಗ್ದಿರ್ತಾರೆ. ನಮ್ಗೆ ಗೊತ್ತಿರಲ್ಲ ಅಷ್ಟೇ, ಬಟ್ ನಮ್ಮನ್ನೇನು ಪರ್ಮಿಷನ್ ತೊಗೊಂಡೇನು ತೆಗ್ದಿರಲ್ಲ ಅದು ತೆಗಿಬೇಕಂತ, ಬಟ್ ತೆಗ್ದಿರ್ತಾರೆ. ಬೇಕು ಅಂದರೆ ಇಟ್ಕೋಬೋದು, ಇಲ್ಲ ಅಂದರೆ ತೆಗೆದು ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಫ್ರೇಮ್ ಮಾತ್ರ ಇಟ್ಕೋತಾರೆ ಅಷ್ಟೇ. ಸೊ ಏನಕ್ಕೆ ಅಂದರೆ ಈಗ ನಾವು ಆ್ಯಕ್ಚುಲಿ ಮೊಬೈಲಲ್ಲಿ ತೊಗೊಂಡಿರ್ತೀವಿ, ಅದಕ್ಕೇನು ಫ್ರೀ. ಬಟ್ ಆದರೆ ಈಗ ನಾವು ಮರ್ತೋಗ್ಬಿಡ್ತೀವಿ, ಒಂದೊಂದ್ಸಲಿ ಮನೆಗೆ ಹೋಗಿ ಫ್ರೇಮ್ ಆಗಲ್ಲ ಹಾಕ್ಸೋ ಅಲ್ಲಿ ಇರೋಲ್ಲ. ಬಟ್ ಒಂದು ಮೆಮೊರೀಸ್ ತೊಗೊಂಡ್ರೆ 200 ಬಾಟ್ಸು ಅಂದರೆ ಒಂದು 400 ಚಿಲ್ಲರೆ ಬೀಳುತ್ತೆ. ಏನೂ ಮಾಡೋಕ್ಕಾಗಲ್ಲ, ಈ ಥರ ಬಂದಮೇಲೆ ಅದನ್ನು ನೋಡೋಕ್ಕಾಗಲ್ಲ. ಸೊ ಆಯಿತು ಫೈನಲಿ. ಈಗ ಇವತ್ತು ಟೈಗರ್ ಪಾರ್ಕ್ ಆದಮೇಲೆ ನಮಗೆ ಡೀಸರ್ ಇರುತ್ತೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಸೊ